ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಏನಾದರೂ ಹಳೆಯ ವಿದ್ಯುತ್ ಮೀಟರ್ ಅನ್ನು ಬಳಸುತ್ತಿದ್ದರೆ ಈಗಲೇ ಈ ವಿಷಯವನ್ನು ತಿಳಿದುಕೊಳ್ಳಿ. ನೀವೇನಾದರೂ ಹಳೆಯ ವಿದ್ಯುತ್ ಮೀಟರ್ ಅನ್ನು ಬಳಸುತ್ತಿದ್ದರೆ 10,000 ದಂಡ ಕಟ್ಟಬೇಕಾಗುತ್ತದೆ. ಹಳೆಯ ಮೀಟರ್ ಬಳಸಿದರೆ 10,000 ಕಡ್ಡಾಯವಾಗಿ ಕಟ್ಟಬೇಕು. ಹಳೆಯ ಮೀಟರನ್ನು ಬಿಟ್ಟು ಹೊಸ ಸ್ಮಾರ್ಟ್ ಮೀಟರನ್ನು ಅಳವಡಿಸಿಕೊಳ್ಳಬೇಕು ಎಂದು ಆದೇಶ ನೀಡಿದೆ. ಹಾಗೂ ರಾಜ್ಯದ ಬೆಂಗಳೂರಿನಲ್ಲಿ ಈ ಒಂದು ನಿಯಮವನ್ನು ಜಾರಿಗೆ ಮಾಡಿದೆ ಸ್ನೇಹಿತರೆ. ಹಾಗೂ ತದನಂತರ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಇದನ್ನು ಜಾರಿಗೆ ಮಾಡಲಾಗುತ್ತಿದೆ ಸ್ನೇಹಿತರೆ. ಸ್ಮಾರ್ಟ್ ಮೀಟರನ್ನು ಅಳವಡಿಕೆ ಕಡ್ಡಾಯವಾಗಿದೆ ಎಂದು ರಾಜ್ಯ ಸರ್ಕಾರ ಆದೇಶ ನೀಡಿದೆ. ಸ್ಮಾರ್ಟ್ ಮೀಟರನ್ನು ಕಡ್ಡಾಯವಾದರೆ ಸರ್ಕಾರಕ್ಕೆ 10,000 ಕಟ್ಟಿ ನೀವು ಸ್ಮಾರ್ಟ್ ಮೀಟರ್ ಅನ್ನು ಅಳವಡಿಸಿಕೊಳ್ಳಬೇಕಾಗುತ್ತದೆ. ಹಾಗೂ ಇದಕ್ಕೆ ವಿಧಿಸಿರುವ ಶುಲ್ಕವನ್ನು ಆಕ್ಷೇಪ ಕೂಡ ವ್ಯಕ್ತವಾಗಿದೆ ಈಗಾಗಲೇ ಸ್ನೇಹಿತರೆ. ಹಾಗೆ ಸ್ಮಾರ್ಟ್ ಮೀಟರನ್ನು ಅಳವಡಿಕೆಗೆ ಶುಲ್ಕಕ್ಕೆ ಆಕ್ಷೇಪಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ಗೆ ಆಕ್ಷೇಪ ಪತ್ರವನ್ನು ಕೂಡ ಸಲ್ಲಿಸಿದ್ದು, ಈ ಒಂದು ವಿಚಾರವಾಗಿ ಹೈಕೋರ್ಟ್ ರಾಜ್ಯ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದೆ. ಪಕ್ಕದ ರಾಜ್ಯದಲ್ಲಿ ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ಕೇವಲ 900 ಶುಲ್ಕವನ್ನು ಇದ್ದು, ಆದರೆ ಕರ್ನಾಟಕದಲ್ಲಿ ಏಕೆ 10,000 ಶುಲ್ಕ ಇದೆ ಎಂದು ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದೆ ಸ್ನೇಹಿತರೆ. ಶ್ರೀಮಂತರು ಹಣ ಕೊಟ್ಟು ಅಳವಡಿಸಿಕೊಳ್ಳುತ್ತಾರೆ, ಆದರೆ ಬಡವರು ಅಷ್ಟು ಹಣವನ್ನು ಹೇಗೆ ಹೊಂದಿಸಬೇಕು ಎಂದು ಕೋರ್ಟ್ ಸರ್ಕಾರಕ್ಕೆ ಪ್ರಶ್ನೆಯನ್ನು ಕೇಳಿದೆ. ಇದು ಕೇವಲ ತಾತ್ಕಾಲಿಕ ಮತ್ತು ಹೊಸದಾಗಿ ಅಳವಡಿಸಿಕೊಳ್ಳುವವರಿಗೆ ಮಾತ್ರ ಎಂದು ಸ್ಮಾರ್ಟ್ ಮೀಟರ್ ಅಳವಡಿಸಿಕೊಳ್ಳಬೇಕು ಎಂದು ರಾಜ್ಯ ಸರ್ಕಾರವು ಹೈಕೋರ್ಟ್ ಪ್ರಶ್ನೆಗೆ ಉತ್ತರ ನೀಡಿದೆ ಸ್ನೇಹಿತರೆ. ಈಗಾಗಲೇ ವಿದ್ಯುತ್ ಸಂಪರ್ಕವನ್ನು ರಾಜ್ಯ ಸರ್ಕಾರ ಉತ್ತರವನ್ನು ನೀಡಿದೆ ಎಂದು